ಸಚಿವ ಬಿ ನಾಗೇಂದ್ರಗೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ಖಾತೆ ಸಿಗೋ ಮುನ್ನವೇ ಸಚಿವ ನಾಗೇಂದ್ರ ಕುರ್ಚಿಗೆ ಕಾದಿದ್ಯಾ ಕುತ್ತು? ಕೋರ್ಟ್ ಷರತ್ತು ಮೀರಿ ದೆಹಲಿಗೆ ಹೋಗಿದ್ರ ಸಚಿವ ನಾಗೇಂದ್ರ. ವಾಲ್ಮೀಕಿ ಹಗರಣ ಸಂಬಂಧ ಷರತ್ತುಬದ್ಧ ಬೇಲನ್ನ ಪಡೆದಿದ್ದು ನಾಗೇಂದ್ರ 2 ಬಾರಿ ಕೋರ್ಟ್ ಅನುಮತಿ ಪಡೆಯದೆ ದೆಹಲಿ ಪ್ರವಾಸ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ತನಿಖೆ ವಿಳಂಬ ಮಾಡೋ ನೆಪದಲ್ಲಿ ಪದೇ ಪದೇ ದೆಹಲಿ ಪ್ರವಾಸ ಮಾಡ್ತಿದ್ದಾರಾ? ನಾಗೇಂದ್ರ ದೆಹಲಿ ಪ್ರವಾಸದ ಬಗ್ಗೆ ಇಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ದಾಖಲೆ ಸಂಗ್ರಹಿಸಿ ಜಾಮೀನು ರದ್ದುಪಡಿಸೋದಕ್ಕೆ ಇಡಿ ತಯಾರಿ ನಡೆಸಿದೆ. ಷರತ್ತು ಉಲ್ಲಂಘಿಸಿದ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಗಂಡಾಂತರ ಎದುರಾಗುತ್ತಾ? ಖಾತೆ ಇನ್ನೂ ಸಿಕ್ಕಿಲ್ಲ, ಆಗ್ಲೇ ಸಚಿವ ನಾಗೇಂದ್ರ ಕುರ್ಚಿಗೆ ಕುತ್ತು ಕಾದಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಅದಕ್ಕೆ ಕಾರಣ ನಾಗೇಂದ್ರ ಅವರ ದೆಹಲಿ ಪ್ರವಾಸ. 2 ಬಾರಿ ಕೋರ್ಟಿನ ಅನುಮತಿಯನ್ನ ಪಡೆಯದೆ ದೆಹಲಿ ಪ್ರವಾಸ ಮಾಡಿದ್ದಾರೆ ನಾಗೇಂದ್ರ ಅನ್ನೋ ಆರೋಪ ಇದೆ. ನಾಗೇಂದ್ರ ದೆಹಲಿ ಪ್ರವಾಸದ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ದೆಹಲಿಗೆ ಪ್ರವಾಸ ಮಾಡಿದ್ರಾ, ದೆಹಲಿಗೆ ಹೋಗಿ ಬಂದಿದ್ರಾ ಅನ್ನೋದರ ಬಗ್ಗೆ ಇಡಿ ಅಧಿಕಾರಿಗಳು ಈಗ ಮಾಹಿತಿ ಕಲೆ ಹಾಕ್ತಿದ್ದಾರೆ. ದಾಖಲೆಯನ್ನ ಸಂಗ್ರಹಿಸಿ ಜಾಮೀನು ರದ್ದುಪಡಿಸೋದಕ್ಕೆ ಇಡಿ ತಯಾರಿ ನಡೆಸಿದೆ. ಮೂರು ಬಾರಿ ದೆಹಲಿ ಪ್ರಯಾಣಕ್ಕೆ ಅನುಮತಿಯನ್ನ ಕೋರ್ಟ್ ನೀಡಿತು. ಆದರೆ ಜುಲೈ 15, ಜುಲೈ 26ರಂದು ಅನುಮತಿ ಇಲ್ಲದೆ ದೆಹಲಿಗೆ ಪ್ರಯಾಣ ಮಾಡಿದ. ಪ್ರಯಾಣದ ದಾಖಲೆ ಸಂಗ್ರಹ ಮಾಡೋದಕ್ಕೆ ಇಡಿ ಟೀಮ್ ಇಳಿದಿದೆ. ಈಗ ಆ ಪ್ರಯಾಣದ ದಾಖಲೆಯನ್ನ ಸಂಗ್ರಹ ಮಾಡೋದಕ್ಕೆ ಹೊರಟಿದೆ. ಜುಲೈ 15ರ ಸಂಜೆ 6:15ರ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಜುಲೈ 26ರ ಮಧ್ಯಾಹ್ನ 1:55ರ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. 2 ಬಾರಿ ನಾಗೇಂದ್ರ ದೆಹಲಿಗೆ ಹೋದ ಮಾಹಿತಿ ಇಡಿಗೆ ಸಿಕ್ಕಿದೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಿದ್ದಾರೆ. ಜುಲೈ 15 ಮತ್ತು ಜುಲೈ 26ರಂದು ಅನುಮತಿ ಇಲ್ಲದೆ ದೆಹಲಿಗೆ ಪ್ರಯಾಣ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಆ ಪ್ರಯಾಣದ ದಾಖಲೆಗಳ ಸಂಗ್ರಹಕ್ಕಿಳಿದಿದೆ ಈಗ ಇಡಿ ಟೀಮ್. ಒಂದು ವೇಳೆ ದಾಖಲೆಗಳು ಸಿಕ್ತು ಅಂತಾದ್ರೆ ನಾಗೇಂದ್ರ ಕುರ್ಚಿಗೆ ಕಾದಿದೆಯಾ ಕುತ್ತು? ಕೋರ್ಟಿನ ಅನುಮತಿ ಇಲ್ಲದೆ ದೆಹಲಿ ಪ್ರವಾಸ ಮಾಡಿದ್ದಕ್ಕೆ ಷರತ್ತು ಉಲ್ಲಂಘಿಸಿದ್ದಾರೆ ಅನ್ನೋದು ಸಾಬೀತಾಗತ್ತೆ. ಆಗ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಗಂಡಾಂತರ ಬರುತ್ತಾ? ಜುಲೈ 17ರಂದು ಮಾತ್ರ ಎಐಸಿಸಿ ಆವರಣದಲ್ಲಿದ್ದ ನಾಗೇಂದ್ರ. ಆದರೆ ಜುಲೈ 17ರ ಪ್ರಯಾಣಕ್ಕೆ ನಾಗೇಂದ್ರಗೆ ಅನುಮತಿ ಇತ್ತು. ಸಚಿವಗಿರಿಗಾಗಿ ಲಾಬಿ ನಡೆಸೋದಕ್ಕೆ ದೆಹಲಿ ಪ್ರವಾಸ ಮಾಡಿದ್ರು ನಾಗೇಂದ್ರ. ಸಚಿವಗಿರಿಗಾಗಿ ದೆಹಲಿ ಅಂಗಳದಲ್ಲಿ ಪ್ರಯತ್ನ ಜೋರಾಗಿ ನಡೆದಿತ್ತು. ಸಚಿವ ನಾಗೇಂದ್ರ ಕೂಡ ಕೋರ್ಟಿನ ಅನುಮತಿ ಪಡೆಯದೆ ದೆಹಲಿಗೆ ಹೋಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಜುಲೈ 17 ದೆಹಲಿಯಲ್ಲಿ ನಾಗೇಂದ್ರ ಇರೋದು. ಅನುಮತಿ ಇತ್ತು, ಆದರೆ ಜುಲೈ 15 ಮತ್ತು ಜುಲೈ 26ರಂದು ಅನುಮತಿ ಇಲ್ಲದೆ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಪ್ರಯಾಣದ ದಾಖಲೆಗಳನ್ನ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಜುಲೈ 17ರಂದು ಮಾತ್ರ ಪ್ರಯಾಣಕ್ಕೆ ನಾಗೇಂದ್ರಗೆ ಅನುಮತಿ ಇತ್ತು. ಆದರೆ ಇನ್ನೂ 2 ಸಲ ದೆಹಲಿ ಪ್ರಯಾಣ ಮಾಡಿದ್ದಾರೆ. 2024ರ ಅಕ್ಟೋಬರ್ 14ರಂದು ನಾಗೇಂದ್ರಗೆ ಜಾಮೀನು ಸಿಕ್ಕಿತ್ತು, ಷರತ್ತುಬದ್ಧ ಜಾಮೀನು. ಆ ಷರತ್ತುಗಳನ್ನೇ ಹಾಗಾದ್ರೆ ನಾಗೇಂದ್ರ ಉಲ್ಲಂಘಿಸಿದ್ರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.